ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಹಾವೇರಿ ಜಿಲ್ಲೆಯ ಮದ್ಯ ಮಾರಾಟದ ಇತಿಹಾಸದಲ್ಲೇ ಕಾಣದಂಥ ದೊಡ್ಡ ಹೊಡೆತ ಬಿದ್ದಿದೆ. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಓರಿ ಬೆದರಿಸುವ ಸ್ಪರ್ಧೆಗಳಿಗೆ ಏರಿರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮಗಳು ಒಂದೆಡೆ ಆದರೆ, ಮತ್ತೊಂದೆಡೆ ಶ್ರೀಗಳು ಕೂಡ ದುಶ್ಚಟ ಬಿಡಿ ಅನ್ನುವಂಥ ಅಭಿಯಾನವನ್ನು ಕೂಡ ಗ್ರಾಮಗಳಿಗೆ ತೆರಳಿ ಈ ಅಭಿಯಾನವನ್ನು ಕೂಡ ಮಾಡಿದರು. ಇದರ ಡಬಲ್ ಎಫೆಕ್ಟ್ನಿಂದವಾಗಿ ಮದ್ಯ ಮಾರಾಟ ಕೂಡ ಭಾಳಷ್ಟು ಕುಸಿತ ಕಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದು ಕಾಲದಲ್ಲಿ ಮದ್ಯ ಮಾರಾಟದಲ್ಲೇ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಹಾವೇರಿ ಜಿಲ್ಲೆ ಇವಾಗ ದಿಢೀರನ್ನೇ ಕುಸಿತಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಮದ್ಯ ಮಾರಾಟದಿಂದ ಏನು ಎಕ್ಸ್ಪೈರ್ ಆಗಿರ್ತಕ್ಕಂಥ ಮದ್ಯಗಳನ್ನು ಕೂಡ ಇವತ್ತು ಧ್ವಂಸಗೊಳಿಸುವಂಥ ಮಹತ್ವದಂಥ ಕಾರ್ಯಾಚರಣೆಯನ್ನು ಕೂಡ ಇವತ್ತು ಅಬಕಾರಿ ಇಲಾಖೆಯ ಅಲ್ಲಿ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಮದ್ಯ ಮಾರಾಟಕ್ಕೆ ಯಾವೆಲ್ಲ ಈ ರೀತಿಯಾದಂಥ ಕುಸಿತ ಕಾಣಲಿಕ್ಕೆ ಕ್ರಮಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹಾವೇರಿ ಜಿಲ್ಲೆಯಲ್ಲಿ ಜಾತ್ರೆಗಳಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಮದ್ಯ ಮಾರಾಟವಾಗ್ತಾ ಇತ್ತು. ಪ್ರಮುಖವಾಗಿ ಓರಿ ಬೆದರಿಸುವಂಥ ಸ್ಪರ್ಧೆಗಳನ್ನು ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಅವು ಈ ಜಿಲ್ಲೆಯ ಪ್ರಮುಖ ಹಬ್ಬಗಳಾಗಿರೋದ್ರಿಂದ ಸಾಕಷ್ಟು ಹಬ್ಬಗಳನ್ನು ಕೂಡ ಆಯೋಜನೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಕೊಬ್ಬರಿ ಓರಿಯನ್ನು ಬೆದರಿಸುವಂಥ ಹಬ್ಬಗಳಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅಲ್ಲಿ ಸೇರ್ತಾ ಇದ್ರು. ಪ್ರಮುಖವಾಗಿ 5,000 6,000 ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಒಂದೆಡೆ ಸೇರ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚಾಗಿ ಮದ್ಯ ಕೂಡ ಮಾರಾಟವಾಗ್ತಾ ಇತ್ತು. ಆದರೆ ಈ ಬಾರಿ ಜಿಲ್ಲಾಡಳಿತ ಕೂಡ ಈ ಒಂದು ಕೊಬ್ಬರಿ ಓರಿ ಬೆದರಿಸುವಂಥ ಸ್ಪರ್ಧೆಗಳಿಗೆ ಕಟ್ಟುನಿಟ್ಟಿನಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾಕಂತೇಳಿದ್ರೆ ಹಿಂದೆ ಸಾವು ನೋವುಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಹಬ್ಬಗಳಿಗೆ ಅನುಮತಿಯನ್ನು ಕಡ್ಡಾಯವಾಗಿ ಮಾಡಿರ್ತಕ್ಕಂಥದ್ದು. ಇದು ಕೂಡ ನೇರವಾಗಿ ಓರಿ ಹಬ್ಬವನ್ನು ಆಯೋಜನೆ ಮಾಡ್ತಕ್ಕಂಥ ಆಯೋಜಕರ ಮೇಲೆ ಪರಿಣಾಮವನ್ನು ಬೀರಿತು ಮತ್ತು ಅನುಮತಿ ಇಲ್ಲದೆ ಹಬ್ಬಗಳನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಪ್ರಕರಣ ಕೂಡ ದಾಖಲನ್ನು ಮಾಡಲಾಯಿತು. ಇವೆಲ್ಲರ ಪರಿಣಾಮವಾಗಿ ಈ ಬಾರಿ ಜಿಲ್ಲೆಯಲ್ಲಿ ಕೂಡ ಬೆರಳೆಣಿಕೆಯಷ್ಟೇ ಓರಿ ಹಬ್ಬಗಳು ಕೂಡ ಆಯೋಜನೆಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಓರಿ ಬೆದರಿಸುವಂಥ ಆಯೋಜನೆಗಳಲ್ಲಿ ಕೂಡ ಬೆರಳೆಣಿಕೆಯಷ್ಟು ಆಗಿರೋದ್ರಿಂದ ಇದರ ಪರಿಣಾಮ ನೇರವಾಗಿ ಕೂಡ ಮದ್ಯದ ಮೇಲೆ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಮದ್ಯ ಮಾರಾಟ ಸಂಪೂರ್ಣವಾಗಿ ಕುಸಿತ ಕಂಡಿರ್ತಕ್ಕಂಥದ್ದು. ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸುಮಾರು ಇವತ್ತು ಮಹತ್ವವಾದಂಥ ಕಾರ್ಯಾಚರಣೆ ಅಬಕಾರಿ ಇಲಾಖೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 2,803 ಬಿಯರ್ ಬಾಕ್ಸ್ಗಳನ್ನು ಕೂಡ ಧ್ವಂಸವನ್ನು ಮಾಡಲಾಗಿದೆ. ಸುಮಾರು 76 ಲಕ್ಷ ಮೌಲ್ಯದ ಮದ್ಯವನ್ನು ಕೂಡ ಸಂಪೂರ್ಣವಾಗಿ ನಾಶವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಜಾತ್ರೆಗಳು ಆರಂಭವಾದಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ ಮಠಾಧೀಶರ ಸ್ವಾಮೀಜಿಗಳು ಕೂಡ ಗ್ರಾಮಗಳಿಗೆ ತೆರಳಿ ದುಶ್ಚಟವನ್ನು ಬಿಡಿ ಅನ್ನುವಂಥ ಅಭಿಯಾನವನ್ನು ಕೂಡ ಶುರು ಮಾಡಿದರು. ಆ ಅಭಿಯಾನದ ರೆಸ್ಪಾನ್ಸಿಂದವಾಗಿ ಈ ರೀತಿಯಾದಂಥ ಜನರು ಕೂಡ ತಮ್ಮ ದುಶ್ಚಟಗಳನ್ನು ಕೂಡ ಅವರ ಜೋಳಿಗೆಗೆ ಹಾಕುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಜನರು ಒಂದೆಡೆ ಬದಲಾವಣೆ ಆಗಿರೋದ್ರಿಂದ ಮದ್ಯ ಮಾರಾಟ ಸಂಪೂರ್ಣವಾಗಿ ಕುಸಿತಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಯರ್ ಆಗಿರ್ಬೋದು ಮತ್ತು ಇನ್ನಿತರ ಬ್ರ್ಯಾಂಡೆಡ್ ಏನು ಎಣ್ಣೆಗಳು ಕೂಡ ಸಂಪೂರ್ಣವಾಗಿ ಕುಸಿತ ಕಂಡಿರ್ತಕ್ಕಂಥದ್ದು. ಹೀಗಾಗಿ ಏನು ವೈನ್ ಸ್ಟೋರ್ಗಳಾಗಿರ್ಬೋದು ಮತ್ತು MSL ಅಂಗಡಿಗಳಿಗೆ ಮಾಲ್ಗಳು ಹೋಗದೇ ಇರೋದ್ರಿಂದ ಮದ್ಯದ ಡಿಪೋದಲ್ಲೇ ಕೂಡ ಎಕ್ಸ್ಪೈರ್ ಆಗಿ ಕೂಡ ಮದ್ಯ ಉಳಿದುಕೊಂಡಿತ್ತು. ಹೀಗಾಗಿ ಇವೆಲ್ಲವನ್ನು ಕೂಡ ಧ್ವಂಸ ಮಾಡುವಂಥ ಕೆಲಸವನ್ನು ಅಬಕಾರಿ ಇಲಾಖೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜನರು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ. ಯಾಕಂತೇಳಿದ್ರೆ ಒಂದು ಕಾಲದಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಹಾವೇರಿ ಜಿಲ್ಲೆ ಇವಾಗ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಇದು ಒಂದು ಕಡೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿದರೆ, ಒಂದು ಕಡೆ ಜನರ ಬದಲಾವಣೆ ಕೂಡ ಸಾಕಷ್ಟು ಆಗಿರ್ತಕ್ಕಂಥದ್ದು. ಇದು ಒಂದು ಕೊಬ್ಬರಿ ಓರಿ ಬೆದರಿಸುವಂಥ ಸ್ಪರ್ಧೆ ಮತ್ತು ಶ್ರೀಗಳ ದುಶ್ಚಟ ಬಿಡಿ ಅಭಿಯಾನ ಎರಡೂ ಕ್ಯಾಂಪೇನ್ಗಳ ಮೂಲಕವಾಗಿ ಇದರ ಡಬಲ್ ಎಫೆಕ್ಟ್ ನೇರವಾಗಿ ಮದ್ಯದ ಮಾರಾಟಗಾರರಲ್ಲಿ ಕೂಡ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಮದ್ಯದ ಅಂಗಡಿಗಳ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದೆಡೆ ಸಾಕಷ್ಟು ಮದ್ಯಗಳು ಮಾರಾಟ ಆಗ್ತಾ ಇತ್ತು, ಆದರೆ ಈ ರೀತಿಯಾದಂಥ ಕ್ಯಾಂಪೇನ್ಗಳು ಶುರುವಾಗಿರೋದ್ರಿಂದ ಮದ್ಯ ಮಾರಾಟದ ಮೇಲೆ ಪರಿಣಾಮ ಬೀರೋದ್ರಿಂದ ಮದ್ಯ ಮಾರಾಟದ ಮಾಲೀಕರು ಕೂಡ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಜಿಲ್ಲೆಯ ಜನರ ರೆಸ್ಪಾನ್ಸ್ ಕೂಡ ಸಖತ್ತಾಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಒಂದು ಈ ರೀತಿಯಾದಂಥ ಮಹತ್ವವಂತ ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತದೆ. ಹೀಗಾಗಿ ಮದ್ಯ ಮಾರಾಟ ಕುಸಿತಗೊಂಡರೂ ಕೂಡ ಒಂದು ರೀತಿ ಜನರು ಕೂಡ ಜಾಗೃತ ಆಗಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಎಕ್ಸ್ಪೈರ್ ಆಗಿರ್ತಕ್ಕಂಥ ಮದ್ಯವನ್ನು ಅದು ಮತ್ತೆ ಮಾರಾಟ ಆದಂಥ ಸಂದರ್ಭದಲ್ಲಿ ಅಥವಾ ಕಳ್ಳಸಂತೆಯಲ್ಲಿ ಮಾರ್ಕೆಟ್ಗೆ ಬಂದಂಥ ಸಂದರ್ಭದಲ್ಲಿ ಅದರ ನೇರವಾದಂಥ ಪರಿಣಾಮ ಗ್ರಾಹಕರ ಮೇಲೆ ಬೀಳ್ತದೆ. ಅದು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುವಂಥ ಲಕ್ಷಣಗಳು ಕೂಡ ಇರ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಕ್ರಮವಾಗಿ ಈ ಮದ್ಯವನ್ನು ಕೂಡ ಮತ್ತೊಮ್ಮೆ ಮಾರಾಟ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಅಬಕಾರಿ ಇಲಾಖೆ ಕೂಡ ಸಂಪೂರ್ಣವಾಗಿ ಈ ಮದ್ಯವನ್ನು ಧ್ವಂಸ ಮಾಡಿದೆ. ಈ ಮೀರಿದಂತಹ ಒಂದು ಬಿಯರನ್ನು ನಾವು ಸುಮಾರು 2,803 ಬಾಕ್ಸ್ ಬಿಯರನ್ನು ನಾವು ಇವತ್ತು ತಹಶೀಲ್ದಾರ್ ಮತ್ತು KSPCL ಮತ್ತು ಅಬಕಾರಿ ಇಲಾಖೆ ಮೂರು ಇದರಿಂದ ಸಹಕಾರದೊಂದಿಗೆ ನಾವು ನಾಶಪಡಿಸ್ತಾ ಇದ್ದೀವಿ. ಈ ಒಂದು ಬಿಯರ್ ಮಾರಾಟ ಆದರೆ
ಜನಗಳಿಗೆ ಸಾರ್ವಜನಿಕರಿಗೆ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ಬೋದು ಅಥವಾ ಅವಧಿ ಮೀರಿರೋದ್ರಿಂದ ಸಾವು ನೋವು ಸಂಭವಿಸ್ಬೋದು ಅನ್ನೋ ಕಾರಣದಿಂದ ನಾವು ಇದನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಥರ ಮಾರಾಟಕ್ಕೆ ಬಿಡುಗಡೆಗೊಳಿಸೋದಿಲ್ಲ. ಸೊ ಅಬಕಾರಿ ಆಯುಕ್ತರ ಒಂದು ನಮ್ಮ ಒಂದು ಆದೇಶದ ಮೇರೆಗೆ ಇವತ್ತು ತಹಶೀಲ್ದಾರ್ ಆದಂಥ ಶರಣಮ್ಮ ಅವರ ಒಂದು ಸಹಕಾರದೊಂದಿಗೆ ಮತ್ತು KSPCL ಡಿಪೋ ಅವರ ಮ್ಯಾನೇಜರು ಮತ್ತು ನಮ್ಮ ಅಬಕಾರಿ ಸಿಬ್ಬಂದಿಯೊಂದಿಗೆ ನಾವು ಇದನ್ನು ನಾಶಪಡಿಸ್ತಾ ಇದ್ದೀವಿ. 26,12,290 ರೂಪಾಯಿವಂತಹ ಒಂದು ಅವಧಿ ಮೀರಿದಂತಹ ಒಂದು ಬಿಯರನ್ನು ಇವತ್ತು ನಾವು ನಾಶಪಡಿಸ್ತಾ ಇದ್ದೀವಿ. ಈಗ ಹಾವೇರಿ ಜಿಲ್ಲೆ ಮದ್ಯ ಮಾರಾಟದಲ್ಲಿ ಫಸ್ಟ್ ಏನಿಲ್ಲ. ಸದ್ಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮದ್ಯ ಮಾರಾಟದ ಇದನ್ನು ನೋಡಿದ್ರೆ ನಾವು ಇದರಲ್ಲಿ ರಾಜ್ಯದಲ್ಲಿಯೇ ಒಂದು ಹಿಂದುಳಿದಿರೋ ಪರಿಸ್ಥಿತಿಲಿದೆ. ಸೊ ಯಾಕೆಂದರೆ ಈ ಒಂದು ಮದ್ಯದ ಒಂದು ಈ ಹಾವೇರಿ ಜಿಲ್ಲೆಯಲ್ಲಿ ಈ ಹಲವಾರು ಒಂದು ಕಾರ್ಯಕ್ರಮಗಳು ನಡೀತಾ ಇತ್ತು. ಹೋರಿ ಹಬ್ಬ ಅಂತ ನಡೀತಾ ಇತ್ತು. ಆ ಹೋರಿ ಹಬ್ಬ ಆಗಿಲ್ಲ ಈ ಸಲ. ಜನಗಳ ಒಂದು ಆ ಹಬ್ಬದ ಸಮಯದಲ್ಲಿ ಸುಮಾರು 5,000-10,000 ಜನಗಳು ಬರ್ತಾಯಿದ್ರು. ಈ ಒಂದು ವರ್ಷದ ಅವಧಿಯಲ್ಲಿ ಒಂದು 40-45 ಹಬ್ಬಗಳ ಆಗ್ತಾಯಿತ್ತು ಅನಿಸುತ್ತೆ. ಆ ಹಬ್ಬ ಆಗದೇ ಇರೋ ಕಾರಣದಲ್ಲಿ ನಮಗೆ ಜನಗಳ ಒಂದು ಇಲ್ಲಿ ಓಡಾಟ ಕಡಿಮೆ ಆಗಿರೋ ಇದರಿಂದ ಈ ಒಂದು ಮಾರಾಟ ಕಡಿಮೆ ಆಗಿದೆ. ಜೊತೆಗೆ ಈ ಒಂದು ಇದರಲ್ಲಿ ಸ್ವಾಮಿಗಳು ಏನು ಜೋಳಿಗೆ ಒಳಗೆ ನನ್ನ ಮದ್ಯವನ್ನು ಸೇವನೆ ಮಾಡಬೇಡಿ ಅಂತ ಹೇಳಿ ದುಶ್ಚಟವನ್ನು ನಮ್ಮ ಜೋಳಿಗೆಗೆ ಹಾಕಿ ಅಂತ ಹೇಳಿ ಒಂದು ಇದು ಮಾಡ್ತಿರೋದ್ರಿಂದ ಇದರಲ್ಲೂ ಸಹ ನಮಗೆ ಮದ್ಯದ ಮಾರಾಟ ಕಡಿಮೆ ಆಗಿರೋದು ಕಂಡು ಬಂದಿದೆ. ಅಬಕಾರಿ ಇಲಾಖೆಯಿಂದ ಕಮಿಷನರ್ ಅವರ ಆದೇಶದ ಮೇರೆಗೆ ನಾವು 2,800 ಚಿಲ್ಲರೆ ಬಾಟಲ್ಗಳನ್ನು ಅಂದರೆ ಬಾಕ್ಸ್ಗಳನ್ನ ಅಂದರೆ ಸುಮಾರು 77 ಲಕ್ಷದಷ್ಟು ಬೆಲೆ ಬಾಳುವಂತಹ ರಮ್ಮು, ವಿಸ್ಕಿ, ಬಿಯರ್ ಎಲ್ಲ ಬಾಟಲ್ಗಳನ್ನ ನಾಶಪಡಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ ಅದು ಎಕ್ಸ್ಪೈರಿ ಆಗಿದೆ, ಡೇಟ್ ಎಕ್ಸ್ಪೈರಿ ಆಗಿದೆ. ಆ ಕಾರಣಕ್ಕೆ ಇವತ್ತು ಅಬಕಾರಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಹಯೋಗದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಯಾಕೆ ಉಳಿದಿದೆ ಇಷ್ಟು ಅನ್ನೋದು ಒಂದು ಪ್ರಶ್ನೆ. ಆದರೆ ನಮ್ಮ ಹಾವೇರಿ ಜಿಲ್ಲೆ ಸಂತರ ನಾಡು ಅಂತಲೇ ಹೇಳ್ಬೋದು. ಇಲ್ಲಿ ಶಿಶುನಾಳ ಶರೀಫ್ರಂಥವರು ಮತ್ತು ಕನಕದಾಸರು ಸಾಕಷ್ಟು ಜನ ಸಂತರು ಆಗಿ ಹೋಗಿರುವಂಥ ನಾಡು. ನಮ್ಮ ಹಾವೇರಿಯಲ್ಲೇ ಸುಮಾರು ಮಠಗಳಿದ್ದಾವೆ. ಕನಕ ಗುರುಪೀಠ ಇರ್ಬೋದು, ಹೊಸ ಮಠ ಇರ್ಬೋದು, ಹುಕ್ಕೇರಿ ಮಠ ಇರ್ಬೋದು, ಸಿಂದಗಿ ಮಠ ಇರ್ಬೋದು, ಸಾಕಷ್ಟು ಮಠಮಾನ್ಯಗಳಿದೆ. ಲಾಸ್ಟ್ ಇಯರು ನವಂಬರಲ್ಲಿ ಕನಕ ಜಯಂತಿಯ ನಿಮಿತ್ತ ಮಾನ್ಯ ಸ್ವಾಮೀಜಿಯವರು ಗುರುಗಳು, ಕನಕ ಗುರುಪೀಠದ ಜಗದ್ಗುರುಗಳು ಅದೊಂದು ದಾರಿಯನ್ನು ಹಾಕಿಕೊಟ್ರು. ಅಂದರೆ ಅದು ದುಶ್ಚಟಗಳನ್ನು ಜೋಳಿಗೆಗೆ ಹಾಕಬೇಕು ಅಂತೇಳ್ಬಿಟ್ಟು ಪ್ರತಿ ಹಳ್ಳಿಗೆ ಹೋಗಿ, ಕನಕಾಪುರದಿಂದ ಏನೋ ಸ್ಟಾರ್ಟ್ ಆಯ್ತದ್ದು ಕಾರ್ಯಕ್ರಮ. ಪ್ರತಿ ಹಳ್ಳಿಗೆ ಹೋಗಿ ದುಶ್ಚಟಗಳನ್ನು ಭಿಕ್ಷೆಗೆ ಹಾಕಿ ಆಮೇಲೆ ನಾಡಿನಲ್ಲಿ ಸಂಸ್ಕೃತಿ ನೆಲೆಸಬೇಕು ಅಂತ ಹೇಳಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು ಅಂತ ಹೇಳಿಬಿಟ್ಟು ಅವ್ರು ಏನೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಅದಾದಮೇಲೆ ಮತ್ತೆ ಹುಕ್ಕೇರಿ ಮಠದವರು ಕೂಡ, ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಮೂಲಕ ನಮ್ಮ ಜನಗಳಿಗೆ ಒಂದು ಜಾಗೃತಿ ಮೂಡಿರಬಹುದು ಅನ್ನೋ ಒಂದು ಕಾರಣಕ್ಕೆ ಇದು ಜಾಸ್ತಿ ಸೇಲ್ ಆಗಿಲ್ಲ. ಸೇಲ್ ಆಗದೆ ಎಕ್ಸ್ಪೈರಿ ಆಗಿರುವಂಥ ಎಲ್ಲ ಮಟೀರಿಯಲನ್ನು ನಾಶಪಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆ ಕಾರಣಕ್ಕೆ ಇಲಾಖೆಗೆ ನಷ್ಟ, ಸೇಲ್ ಆಗದೆ ಇರೋದು ಇಲಾಖೆಗೆ ನಷ್ಟ, ಸಾರ್ವಜನಿಕರಿಗೆ ಒಳಿತು ಅಂತಲೇ ಹೇಳ್ಬೋದು. ಸಾರ್ವಜನಿಕರು ಒಳ್ಳೆಯ ಮಾರ್ಗದಲ್ಲಿ ನಡೀತಿದ್ದಾರೆ ಅಂತ ಇದು ಸಂದೇಶವನ್ನು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತಮ್ಮಲ್ಲಿರ್ತಕ್ಕಂಥ ಕಾರ್ಮಿಕರುಗಳನ್ನು ಎಲ್ಲರನ್ನು ಕೂಡ ಬಳಕೆ ಮಾಡಿಕೊಂಡು ಡಿಪೋದಲ್ಲಿ ಸ್ಟಾಕ್ ಆಗಿ ಉಳಿದಿರ್ತಕ್ಕಂಥ ಎಕ್ಸ್ಪೈರ್ ಆಗಿರ್ತಕ್ಕಂಥ ಮದ್ಯವನ್ನು ಸಂಪೂರ್ಣವಾಗಿ ನೆಲಸಮವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅದರಿಂದ ಉಳಿದಿರ್ತಕ್ಕಂಥ ಬಾಟಲ್ಗಳನ್ನು ಕೂಡ ಸರ್ಕಾರಕ್ಕೆ ಲೆಕ್ಕ ಕೊಡುವಂಥ ಕೆಲಸವನ್ನು ಈಗಾಗಲೇ ಅಬಕಾರಿ ಇಲಾಖೆ ಮಾಡ್ತದೆ. ಈ ಒಂದು ಕಾರ್ಯಾಚರಣೆಯನ್ನು ಅಬಕಾರಿ ಇಲಾಖೆಯ DC ಅವರಾಗಿರ್ತಕ್ಕಂಥ ವನಜಾಕ್ಷಿ ಎಂ ಅವರಾಗಿರ್ಬೋದು ಮತ್ತು ಹಾವೇರಿಯ ತಹಶೀಲ್ದಾರ್ ಆಗಿರ್ತಕ್ಕಂಥ ಶರಣಮ್ಮ ಅವರ ನೇತೃತ್ವದಲ್ಲಿ ಈ ಒಂದು ಮಹತ್ವವಾದಂಥ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಸುಮಾರು 76 ಲಕ್ಷ ಮೌಲ್ಯದ ಈ ಮದ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದರೆ ಸುಮಾರು 2,803 ಬಿಯರ್ ಬಾಕ್ಸ್ಗಳನ್ನು ಕೂಡ ನಾಶಪಡಿಸಲಾಗಿದೆ. ಒಟ್ಟಾರೆಯಾಗಿ ಜನರ ಬದಲಾವಣೆ ಆಗಿದೆ ಅನ್ನೋದು ಕೂಡ ಈ ಮೂಲಕವಾಗಿ ಸಾಬೀತಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.